ಹಾಯ್ ಎಲ್ರಿಗೂ ನಮಸ್ಕಾರ. ನೋಡ್ತಿರ್ಬೋದು ಇವಾಗ ಶುಂಠಿ ಕೆಲಸ ಮಾಡೋಕ್ಕೆ ಆಳುಗಳು ಬಂದಿದ್ದಾರೆ. ಅರೌಂಡ್ ಇದು 2.5 ಎಕರೆ ಇದೆ ಇದು. ಈಗ 20 ಆಳು ಕೆಲಸ ಮಾಡ್ತಿದ್ದಾರೆ. ಎಲ್ಲ ಪೈಪ್ಲೈನ್ ಆಗಿದೆ. ಒಂದು ಗಂಟೆ ನೀರು ಹೊಡ್ತಿದ್ದೀನಿ. ನೀರು ಹೊಡೆದು ಇವಾಗ ಕೆಲಸ ಶುರು ಮಾಡ್ಕೊಂಡಿದ್ದಾರೆ. ಫಸ್ಟು ಎಲ್ಲರೂ ಬೆಡ್ ಹೊಡಿತಾರೆ. ಬೆಡ್ ಹೊಡೆದ್ಬಿಟ್ಟು ಗೊಬ್ಬರ ಹಾಕಿದ್ದಾರೆ. ಗೊಬ್ಬರ ಹಾಕಿ ಅದರ ಮೇಲೆ ಶುಂಠಿ ಹಾಕಿದ್ದಾರೆ. ಒಂದು ಬೆಡ್ಡಿಗೆ 2 ಲೈನ್ ಮಾತ್ರ ಶುಂಠಿ ಬರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು. ಇವಾಗ ಕೆಲಸ ಮಾಡ್ತಿದ್ದಾರೆ. ಇದು ಅಡಿಕೆ ತೋಟದೊಳಗೆ ತೆಂಗು ಇದೆ. ಸಿಂಗಲ್ ನೆಗ್ಲು ಹಾಕಿಲ್ಲ, ಹಾಗೆ ಮಾಡ್ತಾಯಿದ್ದೀವಿ ನಾವು. ತೋಟ ನೋಡಿ ಎಲ್ಲ ಒಂದೇ ಲೆವೆಲಿಗೆ ಮಾಡಿದ್ದೀವಿ. ಪೈಪ್ಲೈನ್ ಎಲ್ಲ ಆಗಿದೆ. ಮಧ್ಯಕ್ಕೆ ನೀರು ನಿಲ್ಲಬಾರ್ದು ಅಂತ JCB ಕೆಲಸ ಆಗಿದೆ. ಟ್ರಂಚ್ ಹೊಡೆದಿದ್ದೀವಿ. ಯಾವುದೇ ಮಳೆ ಬಂದರೂ, ಎಷ್ಟೇ ಮಳೆ ಬಂದರೂ ನೀರು ಹೊರಗಡೆ ಹೋಗುತ್ತೆ. ಇಲ್ಲಿ ನೋಡಿ 2 ಲೈನಿಗೆ ಇವಾಗ ಗೊಬ್ಬರ ಹಾಕಿ ಶುಂಠಿ ಹಾಕಿ ರೆಡಿ ಇದೆ. ನೋಡ್ತಾ ಇರ್ಬೋದು. ಈಗ ಈ ಕಡೆ ಕೆಲಸ ಮಾಡ್ತಿದ್ದಾರೆ. ಇದು ನೋಡಿ, ಇದು ಇವಾಗ ಇನ್ನೂ ಮಾಡಬೇಕಿದ್ದು ಕೆಲಸ ಆಗಿಲ್ಲ. ಇದು ಖಾಲಿ ಇರೋದು. ನನಗೆ ಇವಾಗಿನ ಶುಂಠಿ ತುಂಬಿಸ್ಕೊಂಬಂದು ಟ್ರ್ಯಾಕ್ಟ್ರಿಂದ ಹೊರಗಡೆ ಹಾಕಿ ಒಳಗಡೆ ಇಟ್ಟಿದ್ದೀನಿ. ಬೀಜ ಶುಂಠಿ ಆಲ್ರೆಡಿ ಎಲ್ಲ ಮೊಳಕೆ ಹೊಡೆದಿತ್ತು. ಅದನ್ನು ತೊಗೊಂಬಂದು ಎಲ್ಲ ಅವರೇ ಎತ್ಕೊತಿದ್ದಾರೆ. ಇದು ಪೈಪ್ಲೈನ್ ನೋಡಿ, ಪೈಪ್ಲೈನ್ ಆಗಿದೆ. ಇನ್ನೂ ಎಲ್ಲ ಪೈಪ್ಲೈನೆಲ್ಲ ಆ ಕಡೆ ಬಿದ್ದಿದೆ, ಜೆಟ್ ಎಲ್ಲ. ಅದನ್ನೆಲ್ಲ ಇನ್ನೂ ಅದಕ್ಕೆ ದಡಿ ಹೊಡಿಬೇಕು. ಇಲ್ಲಾಂದರೆ ಒಂದು ಕಬ್ಬಿಣದ ರಾಡ್ ಕಟ್ ಮಾಡಿಸಿ ಅದ್ರ ಪಕ್ಕ ಹೊಡೆದ್ಬಿಟ್ಟು ಅದನ್ನು ಕಟ್ ಮಾಡಬೇಕು. ಇಲ್ಲಿ ನೋಡ್ತಿರ್ಬೋದು ನೀವು, ಆ ಡ್ರಮ್ಮು ಔಷಧಿ ಹೊಡೆಯೋಕ್ಕೋಸ್ಕರ ಇಟ್ಕೊಂಡಿರ್ತೀವಿ ಮಧ್ಯೆ ಅಲ್ಲಲ್ಲೇ. ಅರೌಂಡ್ ಒಂದು 8ರಿಂದ 10 ಡ್ರಮ್ ಮಾಡ್ಕೊಂಡಿರ್ತೀವಿ. ಅದು ಯಾವಾಗಲೂ ಅಲ್ಲೇ ಫಿಕ್ಸ್ ಇರುತ್ತೆ. ಇಲ್ಲಿ ನೋಡ್ತಿರೋದು ಶುಂಠಿ ಕೆಲಸ ಫುಲ್ ಬರೀ ಗುದ್ಲಿಯಿಂದಲೇ ಆಗಬೇಕು. ಯಾವುದೇ ಎಕ್ವಿಪ್ಮೆಂಟ್ಸಿಂದ ಆಗೋಲ್ಲ. ಥರ ಕಲ್ಲಿನಿಂದ ಮಣ್ಣು ತೆಗೆದು 3ರಿಂದ 4 ಇಂಚು ಮಣ್ಣು ಮೇಲೆ ಹಾಕ್ತಾರೆ. ಆ ಥರ ಟ್ರಂಚ್ ಥರ ಬರುತ್ತೆ. ಈ ಕೆಲಸ ಬೆಳಗ್ಗಿಂದ ಸಂಜೆ ತನಕ ಮಾಡಿದರೆ ಯಾವ ಜಿಮ್ಮು ಬೇಡ, ಯಾವ ಇದು ಬೇಡ. ಇದು ರೈತರ ಕೆಲಸ. ಈ ಕೆಲಸ ಮಾಡಿ ಇಷ್ಟೆಲ್ಲ ಕಷ್ಟ ಇರುತ್ತೆ ರೈತರ ಕೆಲಸ. ಶುಂಠಿ ಅಂದರೆ ಎಲ್ಲ ಈಸಿ ಅಂತಾರೆ. ಶುಂಠಿ ಕೆಲಸ ಮಾಡೋರಿಗೆ ಗೊತ್ತಿದ್ರೆ ಎಷ್ಟು ಕಷ್ಟ ಇರುತ್ತೆ, ಎಷ್ಟು ಪ್ರೋಸೆಸ್ ಇರುತ್ತೆ ಅಂತ. ನೋಡ್ಬೋದು 2 ಬ್ಯಾಚ್ ಇದ್ದಾರೆ. ಆ ಕಡೆ ಒಂದು ಬ್ಯಾಚ್ ಕೆಲಸ ಮಾಡ್ತಿದ್ದಾರೆ. ಈ ಕಡೆ ಇನ್ನೊಂದು ಬ್ಯಾಚ್ ಕೆಲಸ ಮಾಡ್ತಿದ್ದಾರೆ. ನೋಡಿ, ಇದು ಒಂದು ಕಡೆ ಆಗಿದೆ, ಇನ್ನೊಂದು ಕಡೆ ಇವಾಗ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಇದು ಆಗಿರೋಕ್ಕಿದು ಮುಗ್ದಿದೆ ಈ ಕೆಲಸ. ಈ ಕಡೆ 2ರಿಂದ 3 ದಿನ ಬೇಕು 2 ಎಕರೆ ಶುಂಠಿ ಹಾಕೋಕ್ಕೆ. ಅರೌಂಡು 10ರಿಂದ 15 ಆಳು ಬಂದರೆ ಒಂದು 20 ಆಳು